ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ವಿದ್ಯಾರ್ಥಿಗಳೇ, ಇವತ್ತು ನಮ್ಮ PU2ನ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ನಮ್ಮ ಸೆಕೆಂಡ್ ಚಾಪ್ಟರ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. ಓಕೆ, ಕ್ವಿಕ್ಕಾಗಿ. ಹಾಗಾದರೆ ನಮ್ಮ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಅಂದರೆ ಏನು? ಸೊ ಅದರ ಡೆಫಿನಿಷನನ್ನು ನಾವು ನೋಡೋದಾದರೆ, it is the index number for the cost met by the specific class of consumers. ಒಂದು ಸ್ಪೆಸಿಫಿಕ್ ಕ್ಲಾಸ್ ಆಫ್ ಕನ್ಸ್ಯೂಮರ್ಸ್ ಅಂಡರ್ ಸ್ಟಡಿ ಇದ್ದಾರೆ, ಅವ್ರಿಗೆ ಎಷ್ಟು ಕಾಸ್ಟ್ ಆಗ್ತಾ ಇದೆ ಇನ್ ಬೈಯಿಂಗ್ ಬ್ಯಾಸ್ಕೆಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಓಕೆ, ಒಂದು ಹೊಸ ಟರ್ಮ್ ಬಂತು, ಬ್ಯಾಸ್ಕೆಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂದರೆ ಏನು? ನಮ್ಮ ಡೇ ಟು ಡೇಸ್ ಲೈಫಲ್ಲಿ ಬೇಕಾಗಿರುವಂಥ ಹಲವಾರು ಸರ್ವೀಸಸ್ಗೆ ಏನೆಲ್ಲ ಖರ್ಚು ಮಾಡ್ತಾ ಇರ್ತೀವಿ, ಅದಕ್ಕೆ ನಾವು ಬ್ಯಾಸ್ಕೆಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಹೇಳ್ತೀವಿ. ಓಕೆ, ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಪೀಪಲ್ಗೆ ನಾವು ಸ್ಟಡಿ ಮಾಡ್ತಾ ಇರ್ತೀವಿ, ಹೂ ವಿಲ್ ಹ್ಯಾವ್ ಸಿಮಿಲರ್ ಪ್ಯಾಟರ್ನ್. ಓಕೆ, ಒಂದು ಪ್ಯಾಟರ್ನ್ ಏನಿರುತ್ತೆ ಅಂತ ಒಂದು ಗುಂಪನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಂಡರ್ ಸ್ಟಡಿ ಅವರ ಬಗ್ಗೆ ಎಲ್ಲ ಡೇಟಾನ ಕಲೆಕ್ಟ್ ಮಾಡಿ ನಾವು ಈ CPI ಅಥವಾ CLI, ಕನ್ಸ್ಯೂಮರ್ ಪ್ರೈಸ್ ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರನ್ನು ಕಂಡು ಹಿಡಿತೀವಿ. ಹಾಗಾದರೆ ಏನೆಲ್ಲ ಸ್ಟೆಪ್ಸ್ ಇದೆ? ಮೊದಲನೇದು, ನಮ್ಮ ಯಾವುದೇ ಇಂಡೆಕ್ಸ್ ನಂಬರ್ ಆಗಲಿ ಅಥವಾ ಯಾವುದೇ ಸರ್ವೆ ಆಗಲಿ ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವ ಕಾರಣಕ್ಕಾಗಿ ನಾವು ಸರ್ವೆ ಮಾಡ್ತಾ ಇದ್ದೀವಿ, ವಾಟ್ ಇಸ್ ದ ಪರ್ಪಸ್ ಆಫ್ ದ ಆಬ್ಜೆಕ್ಟಿವ್, ಅದನ್ನು ಫಸ್ಟ್ ಡಿಫೈನ್ ಮಾಡಬೇಕು. ಸ್ಕೋಪ್, ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಇದನ್ನು ಯಾವತ್ತೂ ಸ್ಪಷ್ಟವಾಗಿ ಡಿಫೈನ್ ಮಾಡಬೇಕು. ಓಕೆ, ಇದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ನಮ್ಮ ಕನ್ಸ್ಯೂಮರ್ ಪ್ರೈಸ್ ಬಂದಾಗ ನಾನು ಹೇಳಿದೆ, ಫಾರ್ ಅ ಸ್ಪೆಸಿಫೈಡ್ ಕ್ಲಾಸ್ ಆಫ್ ಪೀಪಲ್, ಯಾವ ಕ್ಲಾಸ್ ಆಫ್ ಪೀಪಲ್ಗೆ ನಾವು ಇಂಡೆಕ್ಸ್ ನಂಬರ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ, ಅಂದರೆ ಯಾರೆಲ್ಲ ನಮ್ಮ ಯೂಸರ್ಸ್ ಇದ್ದಾರೆ. ಯೂಸರ್ಸ್ ಇನ್ ದ ಸೆನ್ಸ್ ಇಲ್ಲಿ ಇನ್ಫಾರ್ಮೆಂಟ್ಸ್, ಅಂದರೆ ಯಾರಿಂದ ನಾವು ಡೇಟಾವನ್ನು ಕಲೆ ಹಾಕ್ತಾ ಇದ್ದೀವಿ, ಅದನ್ನು ಫಸ್ಟ್ ನಾವು ಡಿಫೈನ್ ಮಾಡ್ತೀವಿ. ಎರಡನೇ ಸ್ಟೆಪ್ಪು, ಫ್ಯಾಮಿಲಿ ಬಜೆಟ್ ಎನ್ಕ್ವೈರಿ ಮಾಡ್ತೀವಿ ಆ್ಯಂಡ್ ಸೆಲೆಕ್ಷನ್ ಆಫ್ ವೇಟ್ಸ್. ಈಗ ಇಲ್ಲಿ ಆಬ್ಜೆಕ್ಟಿವ್ ಡಿಫೈನ್ ಆಯಿತು, ವೇರಿಯಸ್ ಆಬ್ಜೆಕ್ಟ್ಸ್ಗೆ ಅಂದರೆ ಕಮೋಡಿಟೀಸ್ಗೆ ಅವರ ಕನ್ಸಂಪ್ಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಅವ್ರು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಾವು ಇನ್ ಡೀಟೇಲ್ ಆಗಿ ಇಲ್ಲಿ ಕಲೆಕ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಸಮ್ ಫ್ಯಾಮಿಲೀಸ್ ಆರ್ ಚೂಸನ್ ಅಟ್ ರ್ಯಾಂಡಮ್ ಆ್ಯಂಡ್ ಮನಿ ಸ್ಪೆಂಟ್ ಆನ್ ದ ವೇರಿಯಸ್ ಐಟಮ್ಸ್ ವಿಲ್ ಬಿ ಕಲೆಕ್ಟೆಡ್. ಯಾವುದ್ರ ಪ್ರಕಾರವಾಗಿ ಫುಡ್ಡಿಗೆ ಎಷ್ಟು, ಕ್ಲೋತಿಂಗಿಗೆ ಎಷ್ಟು, ಫ್ಯೂಯಲ್ ಆ್ಯಂಡ್ ಲೈಟಿಂಗ್ ಎಷ್ಟು, ಮನೆ ಬಾಡಿಗೆಗೆ ಎಷ್ಟು ಆ್ಯಂಡ್ ಅದರ್ಸ್, ಇನ್ನೂ ಎಷ್ಟೋ ಖರ್ಚುಗಳಿರುತ್ತೆ. ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ನಾವು ಕಲೆ ಹಾಕ್ತೀವಿ. ಓಕೆ, ನಾವು ಡೇ ಟು ಡೇ ಲೈಫ್ ಅಂತ ಬಂದಾಗ ವಿದ್ಯಾರ್ಥಿಗಳೇ, ನೆಕ್ಸ್ಟು ನೆನ್ಪಿಟ್ಕೊಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್, ಇಲ್ಲಿ ಯಾವ ಪ್ರೈಸನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ರೀಟೇಲ್ ಪ್ರೈಸ್. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಕನ್ಸ್ಯೂಮರ್ ಪ್ರೈಸಲ್ಲಿ ನಾವು ಏನನ್ನು ಕಲೆ ಹಾಕ್ತೀವಿ, ರೀಟೇಲ್ ಪ್ರೈಸನ್ನು ನಾವು ಕಲೆ ಹಾಕ್ತೀವಿ. ಒನ್ಸ್ ಇಟ್ ಈಸ್ ಕಲೆಕ್ಟೆಡ್, ಈಗ ಒಂದು ಜಿಯೋಗ್ರಫಿಕಲ್ ಏರಿಯಾ ಅಂಡರ್ ಸ್ಟಡಿ ಅಂತ ಹೇಳಿದೆ, ಪ್ಲೇಸ್ ಟು ಪ್ಲೇಸ್, ಶಾಪ್ ಟು ಶಾಪ್ಗೆ ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ಆ ಎಲ್ಲ ಪ್ರೈಸ್ನೆಲ್ಲ ಕಲೆಕ್ಟ್ ಮಾಡಿ ಆದಮೇಲೆ ನಾವು ಅದರ ಆವ್ರೇಜ್ ಪ್ರೈಸನ್ನು ನಾವು ಯೂಸ್ ಮಾಡ್ತೀವಿ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಇದು ಮೂರನೇ ಸ್ಟೆಪ್ ಆಗಿದ್ದಲ್ಲಿ ವಿದ್ಯಾರ್ಥಿಗಳೇ, ಇದು ಕೊನೆಯ ಸ್ಟೆಪ್ಪು ವೆರಿ ವೆರಿ ಈಸಿ. ಇಲ್ಲಿ ಎರಡೇ ಮೆಥಡ್ ಇರುವಂಥದ್ದು ನಿಮಗೆ, ಒಂದು ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು, ಎರಡನೇದು ಫ್ಯಾಮಿಲಿ ಬಜೆಟ್ ಮೆಥಡ್. ಮೊದಲನೇದು ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್, ಎರಡನೇದು ಫ್ಯಾಮಿಲಿ ಬಜೆಟ್ ಮೆಥಡ್. ವಿದ್ಯಾರ್ಥಿಗಳೇ, ಹೆಸರಷ್ಟೇ ಹೊಸದು, ಆದರೆ ಈ ಎರಡು ಮೆಥಡ್ಸ್ ನಮ್ಮ ಪ್ರೀವಿಯಸ್ ಪ್ರೊಸೀಜರ್ಸಲ್ಲಿ ನಾವು ಆಲ್ರೆಡಿ ಕಲ್ತಾಗಿದೆ. ಹಾಗಾದರೆ ಒಂದೊಂದು ಆ ಫಾರ್ಮುಲಾ ಯಾವುದು ಕಲ್ತ ಇರೋದು ಆಲ್ರೆಡಿ ಮೆಲ್ಕ್ ಹಾಕುವ, ಒಂದೊಂದು ಲೆಕ್ಕನೂ ಕಲ್ತ್ಬಿಡುವ ವಿದ್ಯಾರ್ಥಿಗಳೇ. ಒಂದು ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ಏನು ಮಾಡ್ತಾ ಇದ್ದಾರೆ, ಬೇಸ್ ಇಯರ್ ಕ್ವಾಂಟಿಟೀಸ್ ಆರ್ ಕನ್ಸ್ಯೂಮ್ಡ್ ಏನಿದೆ ಫಾರ್ ವೇರಿಯಸ್ ಕಮೋಡಿಟೀಸ್, ಅದನ್ನು ವೆಯ್ಟ್ಸ್ ಆಗಿ ತೊಗೊತಾ ಇದ್ದೀವಿ. ಬೇಸ್ ಇಯರ್ ಕ್ವಾಂಟಿಟೀಸ್ ಅಂದಾಗ ಯಾವ್ದು ನೆನಪು ಬರುತ್ತೆ ಹೇಳಿ ವಿದ್ಯಾರ್ಥಿಗಳೇ? ಎಷ್ಟೋ ಜನರು ತಲೆಗೆ ಬಂದಿರಬೇಕು. ಇಟ್ ಈಸ್ ಸಮೇಷನ್ P1 Q0 by P0 Q0 into 100. ನೆನಪಾಗ್ತಾ ಇದೆಯಾ? ದಿಸ್ ಮೆಥಡ್ ಈಸ್ ಸೇಮ್ ಆಸ್ ಯಾವುದು? ಲಾಸ್ಟ್ ಪಿಯರ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ನಮ್ಮ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡಿಂದ ಇರುವ ಫಾರ್ಮುಲಾ ಏನು? ಸೇಮ್ ಆಸ್ ಲಾಸ್ಟ್ ಪಿಯರ್. ಓಕೆ, ಎರಡನೇ ಮೆಥಡು ಫ್ಯಾಮಿಲಿ ಬಜೆಟ್ ಮೆಥಡ್ ಅಂತ ಇದೆ. ಇದು ಆಲ್ರೆಡಿ ಕಲ್ತಿರುವಂಥ ಪ್ರೊಸೀಜರೇ. ಇಲ್ಲಿ ವೆಯ್ಟನ್ನು ಅರ್ಥಮೆಟಿಕ್ ಮೀನಿಂದ ನಾವು ತೊಗೊತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್, ವೆನ್ ಐ ಸೇ ಅರ್ಥಮೆಟಿಕ್ ಮೀನ್ ಆಫ್ ಪ್ರೈಸ್ ರಿಲೇಟಿವ್ ಫಾರ್ ವೆಯ್ಟ್, ಆಲ್ರೆಡಿ ನಾವು ವೆಯ್ಟೆಡ್ ಅರ್ಥಮೆಟಿಕ್ ಮೀನ್ ಕಲ್ತಿದ್ದೀವಿ. ಒಂದು ಇಂಪಾರ್ಟೆಂಟ್ ಕಿವಿ ಮಾತು,
ವಾಟ್ ಈಸ್ ಯೂಸ್ಡ್ ಆಸ್ ವೇಟ್ಸ್ ಇನ್ ಫ್ಯಾಮಿಲಿ ಬಜೆಟ್ ಮೆಥಡ್? W ಈಕ್ವಲ್ ಟು P0 Q0 ಈಸ್ ಯೂಸ್ಡ್ ಆಸ್ ವೇಟ್ಸ್. ಇದನ್ನು ಸರಿಯಾಗಿ ಗಮನ ಕೊಟ್ಟು ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ವೇಟೆಡ್ ಅರ್ಥಮೆಟಿಕ್ ಮೀನ್ ಸಮೇಷನ್ WP ಬೈ ಸಮೇಷನ್ W ಆಲ್ರೆಡಿ ನಮಗೆ ಗೊತ್ತಿರುವಂತಹ ಫಾರ್ಮುಲಾ. ಸೊ ವಿಲ್ ಬಿ ಯೂಸಿಂಗ್ ದಿಸ್ ಮೆಥಡ್ ಫಾರ್ ಫ್ಯಾಮಿಲಿ ಬಜೆಟ್. ನಮ್ಮ ಫಾರ್ಮುಲಾ ಸಮೇಷನ್ WP ಬೈ ಸಮೇಷನ್ W. ಕೆಲವೊಮ್ಮೆ ಲೆಕ್ಕದಲ್ಲಿ ಗ್ರೂಪ್ ಇಂಡೆಕ್ಸ್ ಅಥವಾ ಪ್ರೈಸ್ ಇಂಡೆಕ್ಸ್ ಅಂತ ಅವರೇ ಕೊಟ್ಟಾಗ ಡೈರೆಕ್ಟಾಗಿ P ಕೊಟ್ಬಿಟ್ಟಿರ್ತಾರೆ. ಓಕೆ, ಅಂಥ ಟೈಮಲ್ಲಿ ನಮ್ಮ ಫಾರ್ಮುಲಾವನ್ನು ಈ ರೀತಿ ಯೂಸ್ ಮಾಡುವ, WP ಬೈ ಸಮೇಷನ್ W ಅಥವಾ WI ಬೈ W. ಗ್ರೂಪ್ ಇಂಡೆಕ್ಸ್ ಅಂತ ಕೊಟ್ಟರೆ I ಅಂತ ತೊಗೊಳ್ಳುವ, ಪ್ರೈಸ್ ಇಂಡೆಕ್ಸ್ ಅಂತ ಕೊಟ್ಟರೆ P ಅಂತ ತೊಗೊಳ್ಳುವ. ಓಕೆ ವಿದ್ಯಾರ್ಥಿಗಳೇ, ನಮ್ಮ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರಲ್ಲಿ ಇರುವುದು ಎರಡೇ ಮೆಥಡು. ಅಗ್ರಿಗೇಟಿವ್ ಸೇಮ್ ಆ್ಯಸ್ ನಮ್ಮ ಲಾಸ್ಟ್ ಇಯರ್, ಫ್ಯಾಮಿಲಿ ಬಜೆಟ್ ಮೆಥಡ್ ಸೇಮ್ ಆ್ಯಸ್ ನಮ್ಮ ವೇಟೆಡ್ ಅರಿಥಮೆಟಿಕ್ ಮೀನ್. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಹಾಗಿದ್ದಲ್ಲಿ ಇನ್ನು ತಡ ಮಾಡೋದು ಬೇಡ, ಈಸಿ ಪ್ರೊಸೀಜರ್ ಇದೆ, ಒಂದೊಂದು ಲೆಕ್ಕನ ಕಲ್ತು ಬಿಡೋಣ ವಿದ್ಯಾರ್ಥಿಗಳೇ. ಸೊ ಲೆಟ್ ಸಿ. ಓಕೆ, ಬಿಫೋರ್ ಐ ಸೇ ದಿಸ್ ವಿದ್ಯಾರ್ಥಿಗಳೇ, ನಮ್ಮ ಪರೀಕ್ಷೆ ಕಾಮರ್ಸ್ ಹ್ಯಾಸ್ ಪ್ರೌಡ್ಲಿ ಲಾಂಚ್ ಸಾಧಕ ಪ್ರೋ ಬ್ಯಾಚ್ ಫಾರ್ ನಮ್ಮ PU2 ವಿದ್ಯಾರ್ಥಿಗಳಿಗೆ. ಓಕೆ, ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಏನಿದು ನಮ್ಮ ಸಾಧಕ ಪ್ರೋ ಬ್ಯಾಚ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಪ್ರತಿನಿತ್ಯ ನಮ್ಮ ಪರೀಕ್ಷೆ ಆ್ಯಪಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ಸಬ್ಜೆಕ್ಟ್ಗಳಿಗೂ ನಾವು ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ ಕ್ಲಾಸಸ್ನ ರೆಕಾರ್ಡಿಂಗ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್, ಸ್ಯಾಂಪಲ್ ಕ್ವೆಶನ್ ಪೇಪರ್ ವಿತ್ ಸೊಲ್ಯೂಷನ್ಸ್, ಡೌಟ್ ಸಾಲ್ವಿಂಗ್ ಆಗಿರ್ಬೋದು, ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಯು ಆಲ್ ಸ್ಕೋರ್ 95%, 98%. ಆ್ಯಂಡ್ ಆಲ್ಸೋ ವಿ ವಾಂಟ್ ಯು ಆಲ್ ಟು ಬಿ ದ ಸ್ಟೇಟ್ ಟಾಪರ್ಸ್ ವಿದ್ಯಾರ್ಥಿಗಳೇ. ಆ ಗುರಿಯೊಟ್ಟಿಗೆ ಈ ಬ್ಯಾಚನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಇದರೊಟ್ಟಿಗೆ ನಿಮಗೆ ಲ್ಯಾಂಗ್ವೇಜ್ ಸಪೋರ್ಟು ಬೇಕಿದ್ದಲ್ಲಿ, ಅಲಾಂಗ್ ವಿತ್ ದ ಕೋರ್ ಸಬ್ಜೆಕ್ಟ್ಸ್, ನಿಮಗೆ ಲ್ಯಾಂಗ್ವೇಜ್ ಸಪೋರ್ಟು ಬೇಕಿದ್ದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡಕ್ಕೆ, ಯು ಕ್ಯಾನ್ ಆಲ್ಸೋ ಪರ್ಚೇಸ್ ನಮ್ಮ ಸಾಧಕ ಪ್ರೋ ಪ್ಲಸ್ ಬ್ಯಾಚ್. ಓಕೆ, ನಮ್ಮ ಸಾಧಕ ಪ್ರೋ ಬ್ಯಾಚ್ ಈಸ್ ಪ್ರೈಸ್ಡ್ ಅಟ್ 2,999. ಆ್ಯಂಡ್ ನಮ್ಮ ಸಾಧಕ ಪ್ರೋ ಪ್ಲಸ್ ಬ್ಯಾಚ್ ಏನಿದೆ ವಿತ್ ಅಡಿಷ್ನಲ್ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜಸ್ 3,499ಗೆ ನೀವು ಬೈ ಮಾಡ್ಬೋದು. ಯಾರೆಲ್ಲ ಸೀರಿಯಸ್ ಆಗಿದ್ದೀರಿ, ಎಕ್ಸಾಮಿನೇಷನ್ಗೆ ಓದ್ಕೊತಾ ಇದ್ದೀರಿ, ಯು ಕ್ಯಾನ್ ಬೈ ದಿಸ್ ಬ್ಯಾಚ್ ವಿದ್ಯಾರ್ಥಿಗಳೇ. ಇನ್ವೆಸ್ಟಿಂಗ್ ಇನ್ ಎಜುಕೇಷನ್ ಈಸ್ ವರ್ತ್ ಅಂತ ಹೇಳ್ತಾ ಇದ್ದೀನಿ. ಇದು ತಿಂಗಳು ಫೀಸ್ ಅಲ್ಲ, ಇಡೀ ವರ್ಷದ ಫೀಸು. ಕೆಲವೊಬ್ರಿಗೆ ಡೌಟ್ ಇರ್ಬೋದು, ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಸರ್, ಪ್ರೀವಿಯಸ್ ಚಾಪ್ಟರ್ಸ್ ಎಲ್ಲ ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ಏನೇ ಡೌಟ್ಸ್ ಇದ್ರು ಎನಿ ಟೈಮ್ ನೀವು ಲೆಕ್ಚರರ್ಸ್ಗೆ ಕೇಳ್ಬೋದು. ಇಟ್ ವಿಲ್ ಬಿ ಅಡ್ರೆಸ್ಡ್ ಇನ್ ದ ಕ್ಲಾಸ್ ಅಂತ ಹೇಳ್ತಾ, ಇಫ್ ಯು ಆರ್ ಸೀರಿಯಸ್ ವಿದ್ಯಾರ್ಥಿಗಳೇ, ಬೈ ದಿಸ್ ಬ್ಯಾಚ್. ಯಾಕಂದರೆ ಕ್ವಾರ್ಟರ್ಲಿ ಎಕ್ಸಾಮಿನೇಷನು ಹತ್ತಿರ ಬಂತು. ಆ್ಯಂಡ್ ದೋಸ್ ಮಾರ್ಕ್ಸ್ ವಿಲ್ ಬಿ ಆ್ಯಡೆಡ್ ಫಾರ್ ಯೋರ್ ಫೈನಲ್ ಎಕ್ಸಾಮಿನೇಷನ್. ಸೊ ನಿಮ್ಮ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗುವಂಥದ್ದು ಫೆಬ್ರವರಿ ಮಾರ್ಚಲ್ಲ, ಈಗಲಿಂದಾನೇ. ಸೊ ನಿಮ್ಮ ಪ್ರಿಪ್ರೇಷನ್ ಈಗಲಿಂದಾನೇ ಇರಬೇಕು, ಬಿಕಾಸ್ ಈ ಟೆಸ್ಟ್ಗಳ ಮಾರ್ಕ್ಸ್ ಫೈನಲ್ ಎಕ್ಸಾಮ್ಗೆ ಆ್ಯಡ್ ಆಗುತ್ತೆ. ಸೊ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಅಕಾಡೆಮಿಕ್ಸ್, ನೀವು ಸ್ಟೇಟ್ ಟಾಪರ್ ಆಗಬೇಕು ಅಂತಿದ್ದಲ್ಲಿ ಬೈ ದಿಸ್ ಬ್ಯಾಚ್ ಅಂತ ಹೇಳ್ತಾ ಇದ್ದೀನಿ. ಈ ಬೈಯಿಂಗ್ ಡಿಸ್ಕ್ರಿಪ್ಷನ್ ಈ ವಿಡಿಯೋನ ಲಿಂಕಲ್ಲಿರುತ್ತೆ, ಅಥವಾ ನೀವು ನಮ್ಮ ಪರೀಕ್ಷೆ ಆ್ಯಪ್ನ ಕೂಡ ನೀವು ಡೌನ್ಲೋಡ್ ಮಾಡಿ, ಆ ಪರೀಕ್ಷೆ ಆ್ಯಪ್ನಲ್ಲಿ ಕೊನೆಗೆ ಬೈ ನೌ ಅನ್ನೋ ಸೆಕ್ಷನ್ ಇರುತ್ತೆ, ಅಲ್ಲಿಂದ ಕೂಡ ಈ ಬ್ಯಾಚನ್ನು ನೀವು ಬೈ ಮಾಡ್ಬೋದು. ಈ ಪ್ರೈಸ್ ಇರುವಂಥದ್ದು ಟಿಲ್ 12 ಜುಲೈ ಆದ ನಂತರ ಮತ್ತೆ ಮೇಲ್ ಹೋಗ್ಬೋದು. ಬಿಫೋರ್ ದಟ್ ಡೂ ಬೈ ಇಟ್ ಅಂತ ಹೇಳ್ತೀನಿ. ಓಕೆ, ದೋಸ್ ಹೂ ಆರ್ ಆಲ್ ಇಂಟ್ರೆಸ್ಟೆಡ್, ಯು ವಾಂಟ್ ಸಪೋರ್ಟ್, ಬೈ ದಿಸ್ ಸಾಧಕ ಪ್ರೋ ಬ್ಯಾಚ್. ಓಕೆ, ಫೈನ್. ಓಕೆ, ಲೆಕ್ಕವನ್ನು ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವೆಶನ್ ಏನು ಹೇಳ್ತಾ ಇದ್ದಾರೆ, ಫಾರ್ ದ ಗಿವನ್ ಇನ್ಫಾರ್ಮೇಷನ್ ಕಂಪ್ಯೂಟ್ CLI. CLI ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಬೈ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. ನಮ್ಮ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದರೆ ಏನು ವಿದ್ಯಾರ್ಥಿಗಳೇ? ಇಟ್ ಈಸ್ ಸೇಮ್ ಆ್ಯಸ್ ನಮ್ಮ ಲಾಸ್ಟ್ ಇಯರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ವಾ? ಸೊ ನಮಗೆ ಫಾರ್ಮುಲಾ ಗೊತ್ತು. ನಮ್ಮ CLI ಫಾರ್ಮುಲಾ ಇರುವಂಥದ್ದು ಸಮೇಷನ್ P1 Q0 ಬೈ ಸಮೇಷನ್ P0 Q0 ಟೈಮ್ಸ್ 100 ಅಲ್ವಾ? ಈಗ ಬೇಸ್ ಇಯರ್ಗೆ ಪ್ರೈಸ್ ಕೊಟ್ಟಿದ್ದಾರೆ, P0 ಕೊಟ್ಟಿದ್ದಾರೆ. ಬೇಸ್ ಇಯರ್ಗೆ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, P0 Q0 ಕೊಟ್ಟಿದ್ದಾರೆ. ಓಕೆ, ಕರೆಂಟ್ ಇಯರ್ ಪ್ರೈಸನ್ನು ಕೊಟ್ಟಿದ್ದಾರೆ P1. ಈಗ ನಮ್ಮ ಫಾರ್ಮುಲಾ ನೋಡಿ, P1 Q0 ಬೈ P0 Q0 ಇದೆ. ಇಲ್ಲಿ ಆಲ್ರೆಡಿ ನನಗೆ P0 Q0 ಇದೆ. ಇದರ ಟೋಟಲ್ ಮಾಡಿಬಿಟ್ರೆ ಮುಗೀತು, ನನಗೆ ಡಿನಾಮಿನೇಟರ್ ಸಿಗುತ್ತೆ. ನ್ಯೂಮರೇಟರ್ P1 Q0 ಬೇಕಂದರೆ
ನನ್ನ ಹತ್ರ P1 ಇದೆ, ಮಲ್ಟಿಪ್ಲೈ ಮಾಡೋಕ್ಕೆ Q0 ಇಲ್ಲ. ಸೊ ಸ್ಟೆಪ್ 1 ಏನು ಮಾಡುವ, Q0ವನ್ನು ಕಂಡುಹಿಡಿಯುವ. ನಮ್ಮ ಫಾರ್ಮುಲಾ ಏನಾಗುತ್ತೆ, Q0. ಇಲ್ಲಿ P0 Q0 ಇದೆ ಎಕ್ಸ್ಪೆಂಡಿಚರ್, ಅದನ್ನು P0 ಇಂದ ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ, Q0 ಸಿಗುತ್ತೆ. ಸೊ P0 Q0 ಡಿವೈಡೆಡ್ ಬೈ P0, ಇದನ್ನು ಮಾಡಿದಲ್ಲಿ ನಮಗೆ Q0 ಸಿಗುತ್ತೆ. Q0 ಸಿಕ್ಕಿ ಆದಮೇಲೆ P1 Q1 ಅನ್ನು ಕಂಡುಹಿಡಿಯುವ. ಈಗ ಫಾರ್ ಎಕ್ಸಾಂಪಲ್ 240 ಡಿವೈಡೆಡ್ ಬೈ 12 ಏನಾಗುತ್ತೆ, ನಿಮ್ಮ ರೆಫರೆನ್ಸಿಗೆ ಮೊದಲನೇದು ಬರಿತೀನಿ. 240 ಬೈ 12, 12 ಹತ್ತಲಿ 120, 240, ಸೊ 20 ಆಯಿತು, ಕರೆಕ್ಟಾ. 70 ಡಿವೈಡೆಡ್ ಬೈ 14 5, 39 ಡಿವೈಡೆಡ್ ಬೈ 13, 13 ಮೂರಲಿ 39, 50 ಡಿವೈಡೆಡ್ ಬೈ 10 5, 77 ಬೈ 11 7, ಅದಾದಮೇಲೆ 80 ಡಿವೈಡೆಡ್ ಬೈ 8 10. ಈಗ Q0 ಸಿಕ್ತು. ನೆಕ್ಸ್ಟ್ ಏನು ಕಂಡು ಹಿಡಿಬೇಕು, P1 Q1 ಅನ್ನು ಕಂಡು ಹಿಡಿಬೇಕು. ನಮಗಿಲ್ಲಿ P1 ಇದೆ, ಇಲ್ಲಿ P1 Q0 ಅನ್ನು ಕಂಡು ಹಿಡಿಬೇಕು. ನಮ್ಮ ನ್ಯೂಮರೇಟರ್ ಇರುವಂಥದ್ದು P1 Q0 ಅಲ್ವಾ. ಸೊ P1 Q0, ಇಲ್ಲಿ P1 ಇದೆ, ಇಲ್ಲಿ Q0 ಇದೆ. 18 ಟೈಮ್ಸ್ 20 ಏನಾಗುತ್ತೆ, 360. 18 times 20 is 360. 15 times 5 is 75. ಅದಾದ ಮೇಲೆ 18 3 times. 18 into 3 we get 54. ಅದಾದ ಮೇಲೆ 25 times 100. 3 7 times is 21, 210. 25 into 10 is 250. ಈಗ ಈ ಎರಡು ಕಾಲಮ್ಸ್ನ ಟೋಟಲನ್ನು ಕಂಡು ಹಿಡಿಯುವ. ಆಲ್ರೆಡಿ P0 Q0 ಇದೆ. ನಮ್ಮ P0 Q0ವನ್ನೆಲ್ಲ ಆ್ಯಡ್ ಮಾಡಿದ್ರೆ 240 ಪ್ಲಸ್ 70 ಪ್ಲಸ್ 39 ಪ್ಲಸ್ 50 ಪ್ಲಸ್ 77 ಪ್ಲಸ್ 80 ವಿ ಗೆಟ್ 556. ಅದೇ ರೀತಿ ನಮ್ಮ P1 Q0 ಆ್ಯಡ್ ಮಾಡಿದಲ್ಲಿ 360 ಪ್ಲಸ್ 75 ಪ್ಲಸ್ 54 plus 100 plus 210 plus 250 we get 1049. ಓಕೆ, ನಮಗೀಗ ರೆಸ್ಪೆಕ್ಟಿವ್ ಟೋಟಲ್ ಸಿಕ್ಕಿದೆ. ಸಬ್ಸ್ಟಿಟ್ಯೂಟ್ ಮಾಡಿದಲ್ಲಿ 1049 ಡಿವೈಡೆಡ್ ಬೈ 556 ಟೈಮ್ಸ್ 100 ವಿಚ್ ವಿಲ್ ಬಿ ಈಕ್ವಲ್ ಟು 1049 ಬೈ 556 ಇಂಟು 100 ಮಾಡಿದಲ್ಲಿ ವಿ ಗೆಟ್ 188.66. ನಮ್ಮ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಇಷ್ಟು ಬಂತು. ನಮ್ಮ ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ ಯಾವಾಗಲೂ ಎಷ್ಟಿರುತ್ತೆ, 100 ಇರುತ್ತೆ. ಇಲ್ಲಿ 188 ಬಂದಿದೆ, ಅಂದರೆ 88% ಜಾಸ್ತಿ ಆಗಿದೆ. ಸೊ ನಮ್ಮ CPIಗೆ ಇಂಟರ್ಪ್ರಿಟೇಷನ್ ಯಾವ ರೀತಿ ಬರೆಯುವ, ದೇರ್ ಫೋರ್ ದ ಕಾಸ್ಟ್ ಆಫ್ ಲಿವಿಂಗ್ for a particular class of people, for a particular class of people has increased by ಎಷ್ಟು 188 minus 100 is 88.66% from base year to current year. Done. From base ಟು ಕರೆಂಟ್ ಇಯರ್. ಡನ್ ವಿದ್ಯಾರ್ಥಿಗಳೇ. ಈ ರೀತಿ ಸಿಂಪಲ್ 5 ಮಾರ್ಕ್ ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಮೆಥಡ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನಿಮಗೆಲ್ಲರಿಗೂ ಗೊತ್ತಿದೆ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ಗೆ ದ ಫಾರ್ಮುಲಾ ಇಸ್ ಸೇಮ್ ಆಸ್ ಲಾಸ್ಟ್ ಇಯರ್ಸ್. ಅರ್ಥ ಆಯ್ತಲ್ವಾ. ಇದೇ ರೀತಿ ಮತ್ತೊಂದು ಲೆಕ್ಕ ನೋಡೋಣ. ಕಂಪ್ಯೂಟ್ CPI ಫಾರ್ ದ ಫಾಲೋವಿಂಗ್ ಡೇಟಾ. ಮೆಥಡ್ ಹೆಸರು ಹೇಳಿಲ್ಲ, ಈಗ ನಾವೇ ಡಿಸೈಡ್ ಮಾಡೋಣ ಯಾವ ಮೆಥಡ್. 2 ಮೆಥಡ್ ಇದೆ, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್, ಫ್ಯಾಮಿಲಿ ಬಜೆಟ್ ಮೆಥಡ್. ಈಗ CPI ವಿಲ್ ಬಿ ಈಕ್ವಲ್ ಟು, ಈಗ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಅಂದರೆ P1 Q0 P1 ಬೇಕು, ಆ ಇನ್ಫಾರ್ಮೇಷನ್ ಇಲ್ಲವೇ ಇಲ್ಲ. ಪ್ರೈಸ್ ಇಂಡೆಕ್ಸ್ ಅಂದರೆ ಏನಂತ ಹೇಳಿದೆ, P ಅಂತ ಹೇಳಿದೆ. ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, ವೇಟ್ಸ್ ಕೊಟ್ಟಿದ್ದಾರೆ, W ಕೊಟ್ಟಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಬಜೆಟ್ ಮೆಥಡನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ನಮ್ಮ ಫ್ಯಾಮಿಲಿ ಬಜೆಟ್ ಮೆಥಡ್ ಏನಾಗುತ್ತೆ, ಸಮೇಷನ್ WP ಬೈ ಸಮೇಷನ್ W. ಹೌದಾ, ಸಮೇಷನ್ WP ಬೈ ಸಮೇಷನ್ W. ಈಗ ಸಮೇಷನ್ W ಏನಾಗುತ್ತೆ, ಇದನ್ನು ಆ್ಯಡ್ ಮಾಡಬೇಕು. ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಅಂದರೆ ಆಬ್ವಿಯಸ್ಲಿ 100 ಇರುತ್ತಲ್ವಾ.
40 50 60 70 80 88 92 98 100. ಆಬ್ವಿಯಸ್ಲಿ ಸಮ್ ಆಫ್ ನಮ್ಮ ವೆಯ್ಟ್ಸ್ ಪರ್ಸಂಟೇಜ್ ಅಂತ ಕೊಟ್ಮೇಲೆ 100. ಈಗ ಬೇಕಾಗಿರುವಂಥದ್ದೇನು, ಪ್ರಾಡಕ್ಟ್ ಆಫ್ ಡಬ್ಲ್ಯೂ ಇಂಟು ಪಿ ಬೇಕು. ಡಬ್ಲ್ಯೂ ಇದೆ, ಪಿ ಇದೆ. ಸೊ ಒಂದೇ ಒಂದು ಕಾಲಮ್ ವಿದ್ಯಾರ್ಥಿಗಳೇ, ಡಬ್ಲ್ಯೂ ಇಂಟು ಪಿ ಅನ್ನು ಕಂಪ್ಯೂಟ್ ಮಾಡುವ. 250 ಇಂಟು 40. ಈಗ 250 ಇಂಟು 40 ಮಾಡಿದಲ್ಲಿ ಏನಾಗುತ್ತೆ, 250 ಟೈಮ್ಸ್ 40 ವಿಲ್ ಬಿ ಓಕೆ 10,000. ಅದಾದಮೇಲೆ 150 ಟೈಮ್ಸ್ 12 ಮಾಡಿದಾಗ 1,800. ಅದಾದ ಮೇಲೆ 125 ಇಂಟು 16 ವಿ ವಿಲ್ ಗೆಟ್ 2,000. ಅದಾದ ಮೇಲೆ 300 ಇಂಟು 14 4,200. ಆ್ಯಂಡ್ ಲಾಸ್ಟ್ ಒನ್ 200 ಇಂಟು 18 ಮಾಡಿದಾಗ 3,600. ಓಕೆ, ನಮ್ಮ ಡಬ್ಲ್ಯೂ ಪಿ ಕಾಲಮನ್ನು ಈಗ ನಾವು ಮಲ್ಟಿಪ್ಲೈ ಮಾಡಿದ್ದೀವಿ. ಎಸ್ ವಿದ್ಯಾರ್ಥಿಗಳೇ, ಈಗ ಪ್ರತಿಯೊಬ್ಬರು ಇದರ ಟೋಟಲ್ ಏನಾಗುತ್ತೆ ನೋಡುವ. 10,000 ಪ್ಲಸ್ 1,800 ಪ್ಲಸ್ 2,000 ಪ್ಲಸ್ 4,200 ಪ್ಲಸ್ 3,600 ಮಾಡಿದಾಗ 21,600 ಬರ್ತಾ ಇದೆ. ಓಕೆ, 21,600 ಬಂದಾಗ 21,600 ಹೋಲ್ ಡಿವೈಡೆಡ್ ಬೈ 100. 2 ಸೊನ್ನೆ ಡಿಸ್ಕ್ಯಾವ್ ವಿಚ್ ವಿಲ್ ಬಿ 216 ಅಲ್ವಾ ವಿದ್ಯಾರ್ಥಿಗಳೇ. ದ ಆನ್ಸರ್ ಇಸ್ ನೌ 216. ವಿದ್ಯಾರ್ಥಿಗಳೇ, ನಾವು ಇಲ್ಲಿಗೆ ಬಿಟ್ಟರೆ ಎಕ್ಸಾಮಿಗೆ ಬರೋದು 4 ಮಾರ್ಕ್ಸು. ಸೊ ಇಂಡೆಕ್ಸ್ ನಂಬರ್ ಆನ್ಸರ್ 216 ಬಂದರೆ, ಈಗಷ್ಟೇ ಪ್ರೀವಿಯಸ್ ಲೆಕ್ಕದಲ್ಲಿ ಹೇಳ್ಕೊಟ್ಟಿದ್ದೆ ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ 100 ಇಂಟರ್ಪ್ರಿಟೇಷನ್ ಯಾವ ರೀತಿ ಬರೀಬೇಕು ಅಂತ. ಅದು ನಿಮ್ಗೆ ಸರಿಯಾಗಿ ಅರ್ಥ ಆಗಿದ್ದಲ್ಲಿ ಈಗ 216 ಬಂದರೆ ಇಂಟರ್ಪ್ರಿಟೇಷನ್ ಏನಂತ ಬರೀತೀರಾ ನನಗೆ ಕಮೆಂಟಲ್ಲಿ ತಿಳಿಸಿಕೊಡಿ. ಓಕೆ, ಪ್ರತಿಯೊಬ್ಬರು ನಿಮ್ಮ ಇಂಟರ್ಪ್ರಿಟೇಷನ್, ಫೈನಲ್ ಇಂಟರ್ಪ್ರಿಟೇಷನ್ ಏನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿಕೊಡಿ. ಲೆಟ್ ಮಿ ಹ್ಯಾವ್ ಎ ಲುಕ್ ವಿದ್ಯಾರ್ಥಿಗಳೇ. ಐ ಹೋಪ್ ಪ್ರತಿಯೊಬ್ಬರಿಗೂ ಸರಿಯಾಗಿ ಅರ್ಥ ಆಗಿದೆ ಅಂತ. ಆ್ಯಂಡ್ PU2 ವಿದ್ಯಾರ್ಥಿಗಳೇ, ಹೂ ಆಲ್ ಆರ್ ವೆರಿ ಮಚ್ ಸೀರಿಯಸ್ ಅಬೌಟ್ ಯುವರ್ ಅಕಾಡೆಮಿಕ್ಸ್, ಡೋಂಟ್ ಫರ್ಗೆಟ್ ಟು ಬೈ ನಮ್ಮ ಸಾಧಕ ಪ್ರೋ ಬ್ಯಾಚ್. ಅದರ ಡಿಸ್ಕ್ರಿಪ್ಷನ್ ಇದೇ ವಿಡಿಯೋನ ಲಿಂಕಲ್ಲಿದೆ. ಓಕೆನಾ ವಿದ್ಯಾರ್ಥಿಗಳೇ, ಇದೇ ರೀತಿ ಆದಷ್ಟು ಬೇಗ ಮತ್ತಷ್ಟು ಮಾಹಿತಿ ಒಟ್ಟಿಗೆ ಬರ್ತೀನಿ ನಿಮ್ಮ ಮುಂದೆ. ಟಿಲ್ ದೆನ್, ಲವ್ ಯು ಆಲ್ ವಿದ್ಯಾರ್ಥಿಗಳೇ, ಟೇಕ್ ಕೇರ್.